ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲ್ಪತರು ಸೇವಾ ಸಂಘದ ವತಿಯಿಂದ ಆಳಂದ ರಸ್ತೆಯ ವಿಜಯನಗರ ಕಾಲೋನಿಯಲ್ಲಿನ 50 ವರ್ಷಗಳ ಪುರಾತನ ವಿಘ್ನೇಶ್ವರನ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಕಲ್ಯಾಣ ನಾಡಿನ ಮಹಾತ್ಮರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. 4ನೇ ದಿನದ ಕಾರ್ಯಕ್ರಮದಲ್ಲಿ ಲಜ್ಜಾಣ ಸಿದ್ಧಲಿಂಗ ಮಹಾರಾಜರ ಪ್ರವಚನವನ್ನ ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟಿದ್ದಾರೆ. ಈ ಪ್ರವಚನಕ್ಕಿಂತ ಮೊದಲು ಗಣೇಶನಿಗೆ ವಿಶೇಷವಾದ ಪೂಜೆ ಜರುಗಿದೆ. ಕಲಬುರಗಿ ನಗರದಲ್ಲಿನ ಆಳಂದ ರಸ್ತೆಯಲ್ಲಿರುವ ವಿಜಯನಗರ ಕಾಲೋನಿಯಲ್ಲಿ 50 ವರ್ಷಗಳ ಹಳೆಯ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 4ನೇ ದಿನದ ಪ್ರವಚನವನ್ನು ವೇದಮೂರ್ತಿ ಬಂಡಯ್ಯ ಶಾಸ್ತ್ರಿಗಳು ನಡೆಸಿಕೊಟ್ಟರು. ಇದಕ್ಕೂ ಮೊದಲು ವಿಘ್ನ ನಿವಾರಕನಿಗೆ ಭವ್ಯವಾದ ಪೂಜೆಯು ವೈದಿಕಿ ಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಸಂತೋಷ್ ಪಾಟೀಲ್ ದಣ್ಣೂರು ಪರಿವಾರದಿಂದ ಮಾಡಿಕೊಡಲಾಯಿತು. ನಂತರ ಪ್ರವಚನ ಕಾರ್ಯಕ್ರಮದಲ್ಲಿ ಬಂಡಯ್ಯ ಶಾಸ್ತ್ರಿಗಳಿಗೆ ಸಂಗೀತ ಸಾಥನ ಗುರುಶಾಂತಯ್ಯ ಹಿರೇಮಠ ಹಾಗೂ ರವಿಸ್ವಾಮಿ ಗೂಟ್ರವರು ನೀಡಿದರು. पंचाक्षर मनोपमा प्रभा निर्विघ्नं कुरु मे देव सर्वकार्येषु सर्वदा अतः विश्वरूपां पशवो वदन्ति सानो वन्देषु मूर्त्यां धेनुर्वागस्मा नुपशुष्कतैतो समोत्तोष्ठितमस्तु अतः महासङ्कल्पपूजां ಶ್ರೀ ಸಂತೋಷ್ ಪಾಟೀಲ್ ದಣ್ಣೂರ ಧರ್ಮಪತ್ನಿಯವರಾಗಿರ್ತಕ್ಕಂತಹ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿಯಾಗಿರ್ತಕ್ಕಂತಹ ಸಾವಿತ್ರಿ ಸಂತೋಷ್ ಪಾಟೀಲ್ ದಣ್ಣೂರ ನಾಮಧೇಯಶ ಸಹೋದರನಾಗಿರ್ತಕ್ಕಂತಹ ಭಕ್ತಿಯ ಸಂಪನ್ನರಾದ ಚನ್ನವೀರ ನಾಮಧೇಯಶ ಧರ್ಮಪತ್ನಿಯವರಾಗಿರ್ತಕ್ಕಂತಹ ಕವಿತಾ ಚನ್ನವೀರ ಪಾಟೀಲ ನಾಮಧೇಯಶ ಪೂಜೆಯಲ್ಲಿ ಆಗಮಿಸಿರುವ ದಣ್ಣೂರ್ ಪಾಟೀಲ ಪರಿವಾರದ ಹಾಗೂ ವಿಘ್ನೇಶ್ವರ ಪೂಜೆಯಲ್ಲಿ ಭಾಗಿಯಾಗ್ತಕ್ಕಂತಹ ಸಕಲ ಸದ್ಭಕ್ತಾನಾಂ ಕಲ್ಪತರು ಸೇವಾ ಸಮಿತಿ ವತಿಯಿಂದ ಇವತ್ತಿನ ಶುಭ ಮುಹೂರ್ತದಲ್ಲಿ ಅಂದ್ರೆ ಮಮ ಸಹಕುಟುಂಬಾನ ಕ್ಷೇಮ ಸ್ಥೈರ್ಯ ವಿಜಯ ಆನಾದೀಶ್ವರ ಪ್ರಾಗಚ್ಚ ಆವಾಹಯಾಮಿ ಆವಾಹಿತೋ ಭವ ಸ್ಥಾಪಯಾಮಿ ಸ್ಥಾಪಿತೋ ಭವ ಸನ್ನಿತೋ ಭವ ಸಮ್ಮುಖೋ ಭವ ಅವಕುಂಠಿತೋ ಭವ ವರದೋ ಭವ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ. ओम अतः गंगा पूजा ओम मूलतत्त्वस्थितो ब्रह्मा मध्ये मातृगणः स्मृताः मूलतत्त्वस्थितो ब्रह्मा मध्ये मातृगणः स्मृताः कुक्षौ तु सागर सर्वे सप्तदीपावसुन्दराः
ಋಗ್ವೇದೋದ ಯಜುರ್ವೇದೋ ಸಾಮವೇದೋ ದ್ರುಹಾತ್ ವೃಣಃ ಅಂಗೈ ಚ ಜೈತಾ ಸರ್ವಂ ಕಲಶಂತೋಷಮಾಸಿತಾಃ ಗಾಯತ್ರಿ ಚೈವ ಸಾವಿತ್ರಿ ಶಾಂತಿ ಪುಷ್ಟೀಕರಿ ತಥಾ ಆಯಂತು ಮಮ ಶಾಂತಿರ್ತಂ ದುರಿತಕ್ಷೇಕಾರಕಾಃ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅತಃ ವಿಘ್ನೇಶ್ವರನಿಗೆ ಪಂಚಾಮೃತ ಅಭಿಷೇಕಂ. ಈಗೇನು ಮಾಡ್ರಿ, ಇಬ್ರು ಕೈದೊಳಗೆ ತೋರಿ ಗಣೇಶ. ಓಂ ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೇನಾಮುಪಮಶ್ರವಸ್ಥಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನಃ ಶೃಣ್ವನ್ನೋತಿ ಧಿಸ್ಸೀದಸಾದನಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಸಶಕ್ತೆ ಸಂಘ ಪ್ರವಚನ ಕಾರ್ಯಕ್ರಮದಲ್ಲಿ ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಪವಾಡಗಳ ಬಗ್ಗೆ, ಪ್ರವಚನ ಸೇರಿದಂತೆ ಇನ್ನಿತರ ಕಾರ್ಯಗಳ ಬಗ್ಗೆ ತಿಳಿಸಿಕೊಟ್ಟರು. ಪಂಚ ನದಿಗಳ ಬೀಡು. ಇನ್ನೊಂದು ಕಡೆಯೊಳಗ ವಿಶ್ವ ವಿಖ್ಯಾತಿ ಪ್ರಸಿದ್ಧಿಯನ್ನ ಪಡೆದಿರುವಂತ ಗುಮ್ಮಟ ಯಾವುದು? ಗೂಲು ಗುಮ್ಮಟ, ಗುಮ್ಮಟ ನಗರಿ ಅಂತ. ಇನ್ನೊಂದು ಕಡೆಯೊಳಗ ಆ ಜಿಲ್ಲೆಯನ್ನ ನಾವೆಲ್ಲ ಗುರುತಿಸುವುದಾದ್ರೆ 12ನೇ ಶತಮಾನದೊಳಗ ಬಂದಂತ ಅನೇಕ ಶರಣರು ಬಸವಣ್ಣನನ್ನ ಹಿಡಿದುಕೊಂಡು ಈ ಸಮಾಜಕ್ಕೆ ಕೊಟ್ಟಂತ ಭೂಮಿ ಯಾವುದು ಅಂದ್ರೆ ಅದು ವಿಜಯಪುರ. ಬಹಳ ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥ, ನೀವೆಲ್ಲ ಒಂದು ಹಾಡು ಕೇಳಿರಿ, ಸಣ್ಣವರಿದ್ದಾಗ ಎಲ್ಲರೂ ಹಾಡ್ತಿರ್ತಾರೆ ಒಂದು ಹಾಡು. ಯಾವುದು? ಆನೆ ಬತ್ತೊಂದು ಆನೆ, ಯಾವ ಊರಾನೆ? ಯಾವ ಊರಾನೆ? ಬಿಜಾಪುರ ಆನೆ. ಇಲ್ಲಿಗೆ ಯಾಕೆ ಬಂತು? ಹಾದಿ ತಪ್ಪಿ ಬಂತು. ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು. ಅದೇ ರೊಕ್ಕ ಕೊಟ್ಟು ಶಿವನ ಕುದುರೆ ತರಿಸಿ ಲಟ ಲಟ ಮುರಿದು ಯಾರ ಕೈ ಕೊಟ್ರಿ? ಹೌದಾ? ಈ ಹಾಡು ಸುಮ್ಮನೆ ಏನೋ ಒಂದು ಬರದಂಥದ್ದಲ್ಲ, ಇದ್ರೊಳಗೆ ಒಂದು ಅದ್ಭುತವಾದ ಇತಿಹಾಸದ ಈ ಹಾಡಿನೊಳಗೆ. ಎಷ್ಟು ಸುಂದರವಾಗಿ ಹೇಳ್ತಾರ. ಆನೆ ಬತ್ತೊಂದು ಆನೆ, ಯಾವ ಊರ್ದು ಅಂದ್ರೆ ವಿಜಯಪುರದ ಆನೆ, ವಿಜಾಪುರ ಆನೆ. ಆಗಿನ ಕಾಲಘಟ್ಟದೊಳಗ ಆದಿಲಶಾಹಿ ಏನು ಮಾಡ್ತಿದ್ರು ಅಂದ್ರೆ ವಿಜಯಪುರ ಸಾಮ್ರಾಜ್ಯವನ್ನ, ಆ ಭಾಗವನ್ನ ಆಳ್ತಿದ್ರು. ಅವ್ರು ಏನ್ ಮಾಡಿರ್ತಾರ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿರ್ತಾರ, ಯುದ್ಧವನ್ನು ಸಾರಿರ್ತಾರ. ಯುದ್ಧವನ್ನ ಸಾರಿರುವ ಸಮಯದೊಳಗ ವಿಜಯನಗರ ಸಾಮ್ರಾಜ್ಯವನ್ನ ಯುದ್ಧದೊಳಗ ಸೋಲಿಸಿರ್ತಾರ ನಿಜಾಮರು. ಸೋಲಿಸಿದ ಮೇಲೆ ನಮಗೆಲ್ಲ ಗೊತ್ತದ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಅಂದ್ರೆ ರಾಜ ಬೀದಿಯೊಳಗ ಮುತ್ತು ರತ್ನಗಳನ್ನಿಟ್ಟು ಸೇರಿನಿಂದ ತೂಗುತ್ತಿದ್ರಂತ, ಸೇರಿನಿಂದ ಅಳಿದು ಮಾಡ್ತಿದ್ರಂತ. ಅಂತ ಸಂಪತ್ ಭರಿತವಾಗಿರುವಂತ ರಾಜ್ಯ ಮತ್ತು ನಮ್ಮ ದೇಶವಾಗಿ. ಯಾವಾಗ ಅವರ ಮೇಲೆ ದಂಡೆತ್ತಿ ಹೋದಾಗ ಗೆಲ್ತಾರ, ಗೆದ್ದ ನಂತರದೊಳಗೆ ಅಲ್ಲಿರುವ ಸಂಪತ್ತು ಯಾರ್ದಾಗ್ತದೆ ಅಂದ್ರೆ ನಿಜಾಮರದಾಗ್ತದೆ. ನಿಜಾಮರದಾಗಿರುವ ಸಮಯದೊಳಗ ಗೆದ್ದೀವಿ ಅನ್ನುವ ಖುಷಿಯೊಳಗ ಅಲ್ಲಿರುವಂತ ಆನೆ ಅಂಬಾರಿಗಳ ಎಲ್ಲವನ್ನ ಏನು ಮಾಡ್ತಾರ ಅಂದ್ರೆ ವಿಜಯನಗರ ಸಾಮ್ರಾಜ್ಯದೊಳಗಿರುವ ಮುತ್ತು ರತ್ನಗಳನ್ನೆಲ್ಲ ಎದ್ರ ಮೇಲೆ ಆನೆಗಳ ಮೇಲೆ ಹೊತ್ಕೊಂಡು ಇಡೀ ಕಥೆಯನ್ನ ಇದೊಂದು ಹಾಡು ನಮಗೆ ತಿಳ್ಕೊಂಡ್ ಬರ್ತದೆ. ಇದೊಂದು ಹಾಡು ನಾವೇನು ಅನ್ಕೊಂಡಿವಿ, ಸುಮ್ಮನೆ ಮಕ್ಕಳಿಗೆ ಆಡಿಸ ಹಾಡು ಅಂತ ಅನ್ಕೊಂಡಿವಿ. ಅದಕ್ಕೆ ಇಂಥದೇ ಜಾನಪದ ವಿಷಯದ ಮೇಲೆ ಕಲಬುರಗಿ ವಿಶ್ವವಿದ್ಯಾನಿಲಯದೊಳಗೆ 2 ವರ್ಷ ಜಾನಪದದ ಒಳಗೆ PG ಮಾಡುವ ಸಮಯದೊಳಗೆ ಇವೆಲ್ಲ ಗೊತ್ತಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವ್ರಂತಾರ, ಬರುವ ಸಮಯದೊಳಗೆ ಏನಾಯ್ತಂತ, ಇವರೆಲ್ಲ ಸುರಪಾನವನ್ನ ಮಾಡಿ ನಿಶೆಯೊಳಗ ಮಲಗಿ ಬಿಟ್ಟಿದ್ರು ಮಾವುತರೆಲ್ಲ. ಅದರ ಮೇಲೆ ಇರತಕ್ಕಂತ ಆ ಹಣ, ವಜ್ರ, ಬಂಗಾರ ಎಲ್ಲ ರಸ್ತೆ ಮೇಲೆ ಬೀಳ್ತಾ ಇದ್ವು. ಅದಕ್ಕೆ ಅವ್ರಂತಾರ, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು. ಯಾರು ಸುಮ್ಮನೆ ಬೀಳ್ಸೊಂತ ಹೋಗ್ತಾರೆ, ಯಾರು ಬೀಳ್ಸೊಂತ ಹೋಗಿಲ್ಲ. ಅದು ಹೆಂಗ ಬಿದ್ದಿದ್ದು ಅಂದ್ರೆ ಬಿದ್ದಿದ್ದು ಗೊತ್ತಿಲ್ಲಾರ್ದಂಗೆ ಬಿದ್ದಿದ್ದು, ಅದು ಎಲ್ಲಿಗೆ ಬಂದು ಮಾಡ್ತದೆ. ಅದಕ್ಕೆ ಅವ್ರಂತಾರ, ಎಲ್ಲಿಯಿಂದ ಬಂತಿದ್ದು ಆನೆ ಅಂದ್ರೆ ಬಿಜಾಪುರದಿಂದ ಬಂತು ಅಂತ. ಇಲ್ಲಿಯಿಂದ ಅಲ್ಲಿಗೆ ಹೋಗಿ ಅಲ್ಲಿಯಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಹಂತ ನಿಜಾಮರ ಆಳ್ವಿಕೆಯೊಳಗೆ ರಚನೆವಾಗಿರುವಂತ. ಅದಕ್ಕೆ ನೋಡಿ, ಅನೇಕ ವಿಶ್ವ ವಿಭೂತಿ ಪುರುಷರನ್ನ ಈ ಸಮಾಜಕ್ಕೆ ಕೊಟ್ಟಂತ ನಮ್ಮ ಕನ್ನಡ ನಾಡಿನ ಕಳಶ ಪ್ರಾಯದಂತಿರುವಂತ ಜಿಲ್ಲೆ ಅಂದ್ರೆ ಅದು ವಿಜಯಪುರ ಜಿಲ್ಲೆ ಅಂತ. ಅಂತ ವಿಜಯಪುರ ಜಿಲ್ಲೆಯ ಸಿಂದಗಿಯ ತಾಲೂಕಿನೊಳಗೆ ಬರತಕ್ಕಂತ ಬಹಳ ಪಾವಿತ್ರತೆಯಿಂದ ಕೂಡಿದಂತ ಕಕ್ಕಳ ಮೇಲೆ ಅಂತ ಊರಿನ ಹೆಸರು.
ಕಕ್ಕಳ ಮೇಲೆ ಅಂತ ಯಾಕ ಆ ಊರಿಗೆ ಹೆಸರು ಬಂತು ಅಂದ್ರೆ 12ನೇ ಶತಮಾನದೊಳಗೆ ಕಕ್ಕಯ್ಯನವರು ಅಂತ ಒಬ್ಬ ಶರಣರಾಗಿ ಹೋಗ್ತಾರೆ. ಆ ಶರಣರು ಹುಟ್ಟಿದಂತ ಊರದು, ಅದು ಕಕ್ಕಯ್ಯನ ಊರು ಮುಂದೆ ಕಕ್ಕಳ ಮೇಲೆ ಅಂತ ಆಗ್ತದೆ ಆ ಊರ ಹೆಸರು. ಹೀಗೆ ಇತಿಹಾಸದಿಂದ ಆರಂಭವಾಗುವಂತ ಪುಣ್ಯ ಪುರುಷನಿಗೆ ಜನ್ಮ ನೀಡಿದಂತ ಆ ಕಕ್ಕಳ ಮೇಲೆ ಗ್ರಾಮ, ಆ ಊರಿನೊಳಗ ಮಹಾಸಾಧ್ವಿ ದಂಪತಿಗಳಾಗಿರುವಂತ ಲಚ್ಚಪ್ಪ ಮತ್ತು ನಾಗಮ್ಮ ಅನ್ನುವಂಥ ಪುಣ್ಯ ದಂಪತಿಗಳು. ಆ ಊರಿನೊಳಗ ಅಮೋಘ ಸಿದ್ಧನ ದೇವಸ್ಥಾನ ಬಹಳ ಭಕ್ತಿಯಿಂದ ನಡ್ಕೊಳ್ತಿದ್ರು. ನೋಡಿ, ಇವರು ವಿಶ್ವಕರ್ಮದವ್ರು, ಪಂಚಾಗ್ರ ಅಂತೀರಿ, ವಿಶ್ವಕರ್ಮ ಅಂತೀರಿ, ಬಡಿಗೇರ್ ಅಂತೀವಿ, ಹೌದಾ? ಈ ಧರ್ಮದೊಳಗ ಬರುವಂತ ಸಮಯದೊಳಗ ಆ ಮಹಾಮಹಿಮನಾಗಿರುವಂತ ಸಿದ್ಧಲಿಂಗನನ್ನ ತಪಸ್ಸನ್ನ ಮಾಡಿ ಮಗನನ್ನಾಗಿ ಪಡೆದಿರ್ತಾರೆ. ತಮ್ಮ ಕುಲಕಸುವಾಗಿರುವಂಥದ್ದು ಯಾವುದು? ಬಡಿಗೆತನ ಮಾಡ್ತಕ್ಕಂಥ ಲಚಾಣ ಸಿದ್ದಪ್ಪ ಮಹಾರಾಜರು ಬಹಳ ದೊಡ್ಡ ಸಂತರಾಗಿದ್ದಾರೆ, ಈ ಜಗತ್ತಿನೊಳಗೆ ಜ್ಞಾನಿಗಳಾಗಿದ್ದಾರೆ, ಶಿವಯೋಗಿಗಳಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅವರು ಏನನ್ನ ಬಿಟ್ಟಿಲ್ಲ ಅಂದ್ರೆ ಕಾಯಕವನ್ನು ಯಾವತ್ತೂ ಬಿಟ್ಟಿಲ್ಲ. ಅದಕ್ಕೆ ಅನುಭಾವಿಗಳಂತಾರ, ಕೈಲಾಸ ದೊಡ್ಡದಲ್ಲ, ಯಾವುದು ದೊಡ್ಡದಂದ್ರೆ ಅವರು ಕಾಯಕ ದೊಡ್ಡದು. ಈ ಸಂದರ್ಭದಲ್ಲಿ ಕಮಿಟಿ ಅಧ್ಯಕ್ಷ ಸಂತೋಷ್ ಪಾಟೀಲ್ ದನ್ನೂರ್, ಉಪಾಧ್ಯಕ್ಷ ಡಾಕ್ಟರ್ ಸಂತೋಷ್ ಕೊಟ್ನೂರ್, ಸೆಕ್ರೆಟರಿ ಮುನಿಕುಮಾರ್ ಹಿರೇಮಠ್, ಶ್ರೀನಾಥ್ ಟೋಪಿ, ಸೋಮದತ್ತ ಪಾಟೀಲ್, ಅಜಯ್ ಮಿಶ್ರಾ ಹಾಗೂ ಕಮಿಟಿಯ ದತ್ತಾತ್ರೇಯ ಚುಂಚೂರ್ ಸೇರಿದಂತೆ ಸರ್ವ ಸದಸ್ಯರು, ಕಾಲೋನಿಯ ಅನೇಕ ಮಹಿಳೆಯರು, ಹಿರಿಯರು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.